ಭಾರತದ ರಾಜಕೀಯದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆರ್ಥಿಕ ಜೀವನದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಬ್ಬ ಸಾಮಾನ್ಯ ಯುವಕನಾಗಿ ಜೀವನವನ್ನ ಆರಂಭಿಸಿ ನಂತರ ಗೋರಖ್ನಾಥ್ ಮಠದ ಶಿಷ್ಯನಾಗಿ ಬದಲಾದ ಇವರ ಆರಂಭಿಕ ದಿನಗಳ ಆಸ್ತಿ ಎಷ್ಟು, ಸನ್ಯಾಸ ದೀಕ್ಷೆಯನ್ನ ಪಡೆದ ನಂತರ ಇವರ ಆದಾಯದ ಮೂಲಗಳೇನಾಗಿದ್ವು, ಇದಷ್ಟೇ ಅಲ್ಲ, ರಾಜಕೀಯಕ್ಕೆ ಪ್ರವೇಶಿಸಿದಾಗ ದೇಶದ ಅತಿದೊಡ್ಡ ರಾಜ್ಯದ ಮುಖ್ಯಮಂತ್ರಿಯಾದ ನಂತರ ಇವರ ಈಗಿನ ಒಟ್ಟು ಆಸ್ತಿ ಮತ್ತು ಸಂಪತ್ತು ಎಷ್ಟಿದೆ, ಅಧಿಕೃತ ದಾಖಲೆಗಳ ಪ್ರಕಾರ ಯೋಗಿ ಆದಿತ್ಯನಾಥ್ ಅವರ ಸಂಭಾವನೆ ಮತ್ತು ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಎಂಬುದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಸನ್ಯಾಸಿಯೊಬ್ಬರು ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ಉತ್ತರ ಪ್ರದೇಶದಂತಹ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿಯುವುದು ಒಂದು ಅಪರೂಪದ ಬೆಳವಣಿಗೆ. ಯೋಗಿ ಆದಿತ್ಯನಾಥ್ ಅವರ ಜೀವನ ಪ್ರಯಾಣವು ಕೇವಲ ವ್ಯಕ್ತಿಯೊಬ್ಬರ ಏಳಿಗೆಯಲ್ಲ, ಬೆಳವಣಿಗೆಯಲ್ಲ, ಬದಲಾಗಿ ಅದೊಂದು ಸಾಂಸ್ಕೃತಿಕ ಮತ್ತು ರಾಜಕೀಯ ಸಿದ್ಧಾಂತದ ಸ್ಥಾಪನೆಯ ಪ್ರಕ್ರಿಯೆಯೂ ಹೌದು. ಯೋಗಿ ಆದಿತ್ಯನಾಥ್ ಅವರ ಮೂಲ ಹೆಸರು ಅಜಯ್ ಸಿಂಗ್ ಬಿಸ್ತಾ. ಇವರು ಜೂನ್ 5, 1972ರಂದು ಅಂದಿನ ಉತ್ತರ ಪ್ರದೇಶದ ಪೌರಿ ಗರ್ವಾಲ್ ಜಿಲ್ಲೆಯ ಪಂಚೂರ್ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಆನಂದ್ ಸಿಂಗ್ ಬಿಸ್ತಾ ಅವರು ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ರೇಂಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇದು ಅಂದಿನ ಕಾಲದಲ್ಲಿ ಒಂದು ಗೌರವಾನ್ವಿತ ಸರ್ಕಾರಿ ಉದ್ಯೋಗವಾಗಿತ್ತು. ತಾಯಿ ಸಾವಿತ್ರಿ ದೇವಿಯವರು ಸಂಪ್ರದಾಯಬದ್ಧ ಗೃಹಿಣಿಯಾಗಿದ್ದು 7 ಮಕ್ಕಳ ದೊಡ್ಡ ಕುಟುಂಬವನ್ನು ನಿರ್ವಹಿಸ್ತಾ ಇದ್ರು. ಅಜಯ್ ಬಿಸ್ತಾ ಅವರು ಕುಟುಂಬದ 2ನೇ ಮಗನಾಗಿದ್ದು ಇವರ ಮನೆಯಲ್ಲಿ ಶಿಕ್ಷಣಕ್ಕೆ, ಓದಿಗೆ ಹೆಚ್ಚಿನ ಒತ್ತು ನೀಡಲಾಗ್ತಿತ್ತು. ಇವರ ಶೈಕ್ಷಣಿಕ ಪಯಣವು ಸ್ಥಳೀಯ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭವಾಯಿತು. ಇವರು ಗಣಿತದಲ್ಲಿ, ಮ್ಯಾಥ್ಸ್ನಲ್ಲಿ ಅತ್ಯಂತ ಆಸಕ್ತಿಯನ್ನ, ತುಂಬಾನೇ ಇಂಟ್ರೆಸ್ಟ್ ಅನ್ನ ಹೊಂದಿದ್ರು. ಇದು ಇವರ ನಂತರದ ದಿನಗಳಲ್ಲಿ ಸಂಘಟನಾತ್ಮಕ ಚತುರತೆಗೆ ಅಡಿಪಾಯವನ್ನ ಹಾಕಿಕೊಡ್ತು. ಋಷಿಕೇಶದ ಭರತ್ ಮಂದಿರ್ ಇಂಟರ್ ಕಾಲೇಜಿನಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನ ಮುಗಿಸಿದ ನಂತರ ಇವರು ಉನ್ನತ ಶಿಕ್ಷಣಕ್ಕಾಗಿ ಶ್ರೀನಗರದ ಹೇಮಾವತಿ ನಂದನ್ ಬಹುಗುಣ ಗರ್ವಾಲ್ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ್ರು. 1992ರಲ್ಲಿ ಇವರು ಗಣಿತ ವಿಷಯದಲ್ಲಿ ವಿಜ್ಞಾನ ಪದವಿಯನ್ನು ಅಂದ್ರೆ BSc ಪದವಿಯನ್ನ ಪಡೆದ್ರು. ಈ ಅವಧಿಯಲ್ಲಿ ಇವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದ್ರೆ ABVP ನೊಂದಿಗೆ ಸಂಪರ್ಕವನ್ನ ಹೊಂದಿದ್ರು ಮತ್ತು ವಿದ್ಯಾರ್ಥಿ ಸಂಘಟನೆಯಲ್ಲಿ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಿದ್ರು. ನಂತರ 1990ರ ದಶಕದ ಆರಂಭದಲ್ಲಿ ಭಾರತದಲ್ಲಿ ರಾಮ ಮಂದಿರ ಚಳುವಳಿಯು ಉತ್ತುಂಗದಲ್ಲಿದ್ದ ಕಾಲಘಟ್ಟದಲ್ಲಿ ಅಜಯ್ ಬಿಸ್ತಾ ಅವರು ಅಯೋಧ್ಯ ಚಳುವಳಿಯಲ್ಲಿ ಆಕ್ಟಿವ್ ಆಗಿ ತೊಡಗಿಕೊಂಡ್ರು. ಈ ಸಂದರ್ಭದಲ್ಲಿ ಇವರು ಗೋರಖ್ನಾಥ್ ಮಠದ ಅಂದಿನ ಪೀಠಾಧೀಶರಾಗಿದ್ದ ಮಹಂತ ಅವೈದ್ಯನಾಥ್ ಅವರ ಪ್ರಭಾವಕ್ಕೆ ಒಳಗಾದ್ರು. ಅವೈದ್ಯನಾಥ್ ಅವರು ಕೇವಲ ಧಾರ್ಮಿಕ ನಾಯಕರಲ್ಲದೆ ಹಿಂದುತ್ವ ರಾಜಕಾರಣದ ಪ್ರಬಲ ಶಕ್ತಿಯೂ ಆಗಿದ್ರು. ಯುವಕ ಅಜಯ್ ಬಿಸ್ತಾ ಅವರ ಸಮರ್ಪಣಾ ಮನೋಭಾವವನ್ನ ಗುರುತಿಸಿದ ಇವರು ಬಿಸ್ತಾ ಅವರಿಗೆ ದೀಕ್ಷೆಯನ್ನ ನೀಡಲು ಸಮ್ಮತಿಸಿದ್ರು. 1994ರಲ್ಲಿ ತಮ್ಮ 22ನೇ ವಯಸ್ಸಿನಲ್ಲಿ ಅಜಯ್ ಬಿಸ್ತಾ ಅವರು ಲೌಕಿಕ ಜೀವನವನ್ನ ತ್ಯಜಿಸಿ ಸನ್ಯಾಸಿಯಾದರು. ಆಗ ಇವರಿಗೆ ಯೋಗಿ ಆದಿತ್ಯನಾಥ್ ಎಂಬ ಹೊಸ ಹೆಸರನ್ನ ನೀಡಲಾಯಿತು. ಗೋರಖ್ನಾಥ ಮಠವು ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿರದೆ ಪೂರ್ವ ಉತ್ತರ ಪ್ರದೇಶದ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ನರನಾಡಿಯೇ ಆಗಿದೆ. ನಾಥ ಸಂಪ್ರದಾಯದ ಈ ಮಠವು ಜಾತಿ ಭೇದವಿಲ್ಲದ ತತ್ವಕ್ಕೆ ಹೆಸರಾಗಿದ್ದು, ಆದಿತ್ಯನಾಥ್ ಅವರು ರಜಪೂತ ಮೂಲದವರಾಗಿದ್ದರೂ ಇಲ್ಲಿನ ಸಮಾನತೆಯ ತತ್ವಗಳನ್ನು ಅಳವಡಿಸಿಕೊಂಡರು. ಅವೈದ್ಯನಾಥ್ ಅವರು 1994ರಲ್ಲಿಯೇ ಯೋಗಿ ಆದಿತ್ಯನಾಥ್ ಅವರನ್ನು ಮಠದ ಮುಂದಿನ ಉತ್ತರಾಧಿಕಾರಿ ಎಂದು ಘೋಷಿಸಿದರು. ಇದರಿಂದಾಗಿ ಮಠದ ಅಧೀನದಲ್ಲಿದ್ದ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು ಮತ್ತು ಕೃಷಿ ಭೂಮಿಯ ನಿರ್ವಹಣೆಯ ಜವಾಬ್ದಾರಿಯು ಇವರ ಹೆಗಲ ಮೇಲೆ ಬಿತ್ತು. ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಜೀವನವು ಅನಿವಾರ್ಯತೆಯಿಂದ ಮತ್ತು ಗುರುಗಳ ಆದೇಶದಿಂದ ಪ್ರಾರಂಭವಾಯಿತು. 1998ರಲ್ಲಿ ಅವೈದ್ಯನಾಥ್ ಅವರು ಅನಾರೋಗ್ಯದ ಕಾರಣದಿಂದ ಆಕ್ಟಿವ್ ರಾಜಕೀಯದಿಂದ ನಿವೃತ್ತರಾಗಲು ನಿರ್ಧರಿಸಿದಾಗ ಇವರು ತಮ್ಮ 26 ವರ್ಷದ ಶಿಷ್ಯ ಯೋಗಿ ಆದಿತ್ಯನಾಥ್ ಅವರನ್ನು ಗೋರಖ್ಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದರು. 1998ರ 12ನೇ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಇವರು ಸಂಸತ್ತಿನ ಅತ್ಯಂತ ಕಿರಿಯ ಸದಸ್ಯರಾಗಿ ದಾಖಲೆಯನ್ನೇ ನಿರ್ಮಿಸಿದರು.
ಅಲ್ಲಿಂದ ನಂತರ ಇವರು ಸತತವಾಗಿ 5 ಬಾರಿ ಗೋರಖ್ಪುರದಿಂದ ಸಂಸದರಾಗಿ ಆಯ್ಕೆಯಾದರು. ಸಂಸತ್ತಿನಲ್ಲಿ ಇವರು ಕೃಷಿ, ಆಹಾರ ಸರಬರಾಜು ಮತ್ತು ಗೃಹ ಇಲಾಖೆಯ ಸಮಾಲೋಚನಾ ಸಮಿತಿಗಳಲ್ಲಿ ಸದಸ್ಯರಾಗಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. 2002ರಲ್ಲಿ ಇವರು ಹಿಂದೂ ಯುವ ವಾಹಿನಿ ಎಂಬ ಸಂಘಟನೆಯನ್ನು ಸ್ಥಾಪಿಸುವ ಮೂಲಕ ತಮ್ಮ ರಾಜಕೀಯ ಮತ್ತು ಸಾಮಾಜಿಕ ಪ್ರಭಾವವನ್ನು ವಿಸ್ತರಿಸಿದರು. ಇನ್ನು ಯೋಗಿ ಆದಿತ್ಯನಾಥ್ ಅವರು ಸನ್ಯಾಸಿ ಆಗಿರುವುದರಿಂದ ವೈಯಕ್ತಿಕ ಭೋಗಗಳನ್ನು ತ್ಯಜಿಸಿದ್ದಾರೆ ಎಂಬ ನಂಬಿಕೆ ಇದ್ದರೂ ಕೂಡ ಸಾರ್ವಜನಿಕ ಜೀವನದಲ್ಲಿರುವ ಪ್ರತಿನಿಧಿಯಾಗಿ ಇವರು ಕಾನೂನುಬದ್ಧವಾಗಿ ತಮ್ಮ ಆಸ್ತಿಯನ್ನ ಘೋಷಿಸಬೇಕಾಗಿದೆ. ಇವರ ಚುನಾವಣಾ ಅಫಿಡವಿಟ್ಗಳನ್ನು ವಿಶ್ಲೇಷಿಸಿದಾಗ ಇವರ ಚರಾಸ್ತಿಯಲ್ಲಿ ಸ್ಥಿರವಾದ ಏರಿಕೆ ಕಂಡುಬರುತ್ತದೆ. ಆದರೆ ಸ್ಥಿರ ಆಸ್ತಿಯು ಶೂನ್ಯವಾಗಿಯೇ ಉಳಿದಿದೆ. 2004ರಿಂದ 2022ರ ಅವಧಿಯಲ್ಲಿ ಇವರ ಆಸ್ತಿಯು ಸುಮಾರು 15 ಪಟ್ಟು ಹೆಚ್ಚಾಗಿದೆ. ಆದರೂ ಇವರು ಯಾವುದೇ ಭೂಮಿ, ಕೃಷಿ ಜಮೀನು ಅಥವಾ ವಸತಿ ಕಟ್ಟಡಗಳನ್ನು ತಮ್ಮ ಹೆಸರಿನಲ್ಲಿ ಹೊಂದಿಲ್ಲ ಎಂದು ಸತತವಾಗಿ ಘೋಷಿಸ್ತಾ ಬಂದಿದ್ದಾರೆ. ಸನ್ಯಾಸಿಯಾಗಿದ್ದರೂ ಯೋಗಿ ಆದಿತ್ಯನಾಥ್ ಅವರು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವುದು ಕುತೂಹಲಕಾರಿ ಸಂಗತಿಯಾಗಿದೆ. 2014 ಮತ್ತು 2022ರ ಅಫಿಡವಿಟ್ಗಳ ಪ್ರಕಾರ ಇವರು 1 ಲಕ್ಷ ಮೌಲ್ಯದ ಒಂದು ರಿವಾಲ್ವರ್ ಮತ್ತು 80,000 ಮೌಲ್ಯದ ಒಂದು ರೈಫಲ್ ಅನ್ನ ಹೊಂದಿದ್ದಾರೆ. ಇನ್ನು ವಾಹನಗಳು ಅಂದ್ರೆ ಕಾರುಗಳ ವಿಚಾರಕ್ಕೆ ಬಂದರೆ 2014ರಲ್ಲಿ ಇವರು 3 ಐಷಾರಾಮಿ ವಾಹನಗಳನ್ನು ಟಾಟಾ ಸಫಾರಿ, ಟೊಯೋಟೋ ಇನೋವಾ ಮತ್ತು ಟೊಯೋಟಾ ಫಾರ್ಚುನರ್ ಹೊಂದಿದ್ರು. ಆದರೆ 2022ರ ವೇಳೆಗೆ ಇವರು ತಮ್ಮ ಹೆಸರಿನಲ್ಲಿದ್ದ ಎಲ್ಲ ವಾಹನಗಳನ್ನು ವಿಲೇವಾರಿ ಮಾಡಿದ್ದು ಸದ್ಯ ಯಾವುದೇ ವಾಹನ ಹೊಂದಿಲ್ಲ ಎಂದು ತಿಳಿಸಿದ್ದಾರೆ. ಇನ್ನು ಯೋಗಿ ಆದಿತ್ಯನಾಥ್ ಅವರ ಆದಾಯದ ಮುಖ್ಯ ಮೂಲವೇನೆಂದರೆ ಸಾರ್ವಜನಿಕ ಪ್ರತಿನಿಧಿಯಾಗಿ ಇವರು ಪಡೆಯುವ ಸಂಬಳ ಮತ್ತು ಭತ್ಯೆಗಳು. ಲೋಕಸಭಾ ಸದಸ್ಯರಾಗಿ ಇವರಿಗೆ ಮಾಸಿಕ ವೇತನ ಮತ್ತು ವಿವಿಧ ಭತ್ಯೆಗಳು ದೊರೆಯುತ್ತವೆ. 1998ರಿಂದ 2017ರ ಅವಧಿಯಲ್ಲಿ ಸಂಸದರ ವೇತನವು ಕಾಲಕಾಲಕ್ಕೆ ಬದಲಾಗ್ತಾ ಬಂದಿದೆ. 2010ರ ನಂತರ ಸಂಸದರ ಮೂಲ ವೇತನ 50,000 ಇತ್ತು. ಇದು 2018ರಲ್ಲಿ 1 ಲಕ್ಷಕ್ಕೆ ಏರಿಕೆಯಾಗಿತ್ತು. ಇದರ ಜೊತೆಗೆ ಕ್ಷೇತ್ರದ ಭತ್ಯೆ ಮತ್ತು ದೈನಂದಿನ ಭತ್ಯೆಗಳು ಸೇರಿ ಇವರಿಗೆ ಗಣನೀಯ ಮೊತ್ತ ದೊರೆಯುತ್ತಿತ್ತು. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಇವರು ಪಡೆಯುವ ವೇತನವು ಭಾರತದ ಇತರ ರಾಜ್ಯಗಳ ಮುಖ್ಯಮಂತ್ರಿಗಳಿಗಿಂತಲೂ ಹೆಚ್ಚಿದೆ. ಆದಾಯ ತೆರಿಗೆ ರಿಟರ್ನ್ಸ್ ITR ಪ್ರಕಾರ 2020-21ನೇ ಸಾಲಿನಲ್ಲಿ ಇವರ ಒಟ್ಟು ಆದಾಯ 13 ಲಕ್ಷಕ್ಕಿಂತ ಹೆಚ್ಚಿತ್ತು. ಹಿಂದಿನ ವರ್ಷಗಳಲ್ಲಿ ಇದು 18 ಲಕ್ಷದವರೆಗೆ ದಾಖಲಾಗಿತ್ತು. ಇದು ಮುಖ್ಯವಾಗಿ ಇವರು ಪಡೆಯುವ ಸಂಚಿತ ಭತ್ಯೆಗಳನ್ನು ಕೂಡ ಒಳಗೊಂಡಿದೆ. ಇನ್ನು ಯೋಗಿ ಆದಿತ್ಯನಾಥ್ ಅವರ ವೈಯಕ್ತಿಕ ಆಸ್ತಿಯು ಮಿತವಾಗಿದ್ದರೂ ಇವರು ಗೋರಖ್ನಾಥ್ ಮಠದ ಮಹಂತರಾಗಿ ಬೃಹತ್ ಸಾಮ್ರಾಜ್ಯದ ಉಸ್ತುವಾರಿಯನ್ನ ವಹಿಸಿದ್ದಾರೆ. ಮಠದ ಆಸ್ತಿಗಳು ಮಠದ ಹೆಸರಿನಲ್ಲೇ ಇರುತ್ತವೆ ಮತ್ತು ಅದನ್ನು ಗೋರಖ್ನಾಥ ಟ್ರಸ್ಟ್ ಫಂಡ್ ನಿರ್ವಹಿಸುತ್ತದೆ. ಈ ಟ್ರಸ್ಟ್ ಲಾಭೋದ್ದೇಶವಿಲ್ಲದ ಸಂಸ್ಥೆಯಾಗಿದ್ದರೂ ಇದರ ಆರ್ಥಿಕ ವಹಿವಾಟು ಮತ್ತು ಪ್ರಭಾವವು ಗಣನೀಯವಾಗಿದೆ. ಇನ್ನು ಈ ಬಾರಿಯ ಚುನಾವಣೆ ಮೋದಿಯವರಿಗೆ ಕೊನೆಯ ಚುನಾವಣೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಮೋದಿಯ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಬಂದಾಗ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹೆಸರು ಮುಂಚೂಣಿಯಲ್ಲಿರ್ತಿತ್ತು. ಯೋಗಿ ಆದಿತ್ಯನಾಥ್ ಅವರು ಬಿಜೆಪಿಯ ಮೋದಿಯ ಉತ್ತರಾಧಿಕಾರಿ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್